ನೀವು ಆಗ್ತಾನೆ ನೋಡಿದ ಹಾಗೆ 2A ಮೀಸಲಾತಿಗಾಗಿ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ನಡೆಸಿರುವಂತಹ ಹೋರಾಟ ಇವತ್ತು ಹಿಂಸಾ ರೂಪಕ್ಕೆ ತಿರುಗಿದಂತ ಕಾರಣಕ್ಕಾಗಿ ಮುಂದಿನ ಇವರ ಹೋರಾಟ ಹೇಗಿರುತ್ತೆ ಅನ್ನುವಂತ ಸಹಜ ಕುತೂಹಲ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶ್ರೀಗಳು ಅಂತಾರೆ ಜಯಮೃತ್ಯುಂಜಯ ಶ್ರೀಗಳು ಕೆಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರ ಮಾಡ್ತೀವಿ ಅನ್ನೋದರ ಜೊತೆಗೆ 12ನೇ ತಾರೀಕಿನಂದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟಕ್ಕೆ ಅವರು ಚಿಂತನೆ ನಡೆಸ್ತಾ ಇದ್ದಾರೆ ಈ ಹೋರಾಟಗಾರರು ಅನ್ನುವಂಥದ್ದು ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ನಮ್ಮ ಮೇಲೆ ಸುಖ ಸುಮ್ಮನೆ ಲಾಠಿ ಬೀಸ್ತಂತ ಪೊಲೀಸರನ್ನ ಅಮಾನತು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇವರು ಮುಂದಿಡೋರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಮುಂದಿನ ಹೋರಾಟದ ರೂಪುರೇಷದ ಬಗ್ಗೆ ಹೇಗೆ ಚಿಂತನೆ ನಡೀತಾ ಇದೆ ಪಂಚಮಸಾಲಿ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಹೋರಾಟಗಾರರಲ್ಲಿ ಬನ್ನಿ ನೋಡೋಣ. 900 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಅವತ್ತು ಕೊಂಡಿಮಂಚನ ಹಲ್ಲೆ ಮಾಡಿದ್ದೆ. ಕೊಂಡಿಮಂಚ ನಂತರದಲ್ಲಿ ಇವತ್ತು ಹಲ್ಲೆ ಮಾಡಿರ್ತಕ್ಕಂಥ ಮೊದಲ ಸರ್ಕಾರ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯನವರ ಪ್ರಚೋದನೆ ಇಲ್ದಾರ್ದೇ ಯಾವ ಕಾರಣಕ್ಕೂ ಪೊಲೀಸರು ಹಲ್ಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 15 ದಿವಸಗಳಿಂದ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಜ್ಞಾಪನಾ ಪತ್ರದ ಮೂಲಕವಾಗಿ ಸರ್ಕಾರ ಮಾಡ್ತು. ಅದಕ್ಕೂ ನಾವು ಬೆಗ್ಲಿಲ್ಲ. ಕೊನೆಗೆ ನಮ್ಮ ವಾಹನಗಳ ನಿರ್ಬಂಧ ಮಾಡ್ತೀವಿ ಅಂತಂದು ಅದಕ್ಕೂ ನಾವು ಜಗಲಿಲ್ಲ. ನಿಮಗೆ ಪ್ರದೇಶ ಕೊಡಲ್ಲ ಅಂತಂದು ಅದಕ್ಕೂ ನಾವು ಕೂಗಲಿಲ್ಲ. ಇಷ್ಟೆಲ್ಲ ಮಾಡಿ 50,000 ಜನ ಬಂದಿಲ್ಲ. ಆ ಹೊಟ್ಟೆಗೆ ಸಹಿಸಲಾರ್ದೇ ಸಿದ್ದರಾಮಯ್ಯನವರು ಇಂತಹ ಕೆಳಮಟ್ಟಕ್ಕೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಇಡೀ ಲಿಂಗಾಯತಿಗೆ ಮಾಡಿರ್ತಕ್ಕಂಥ ಭಾಳ ದೊಡ್ಡ ಅವಮಾನ. ಅಷ್ಟರಲ್ಲಿ